ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಕೆಲವೊಂದಷ್ಟು ಮನವಿಗಳನ್ನು ಕೆ ಇ ಅವರಲ್ಲಿ ಮಾಡ್ತಾ ಇರ್ತೀನಿ. ಯಾಕಂತಂದರೆ ಹೇಗಾದರೂ ಮಾಡಿ ಈ ಒಂದು ವಿಷಯ ಕೆ ಇ ಅವರಿಗೆ ಮುಟ್ಟಿದರೆ ಸೊ ಅವರ ಕಡೆಯಿಂದ ಏನಾದರೂ ಸೊಲ್ಯೂಷನ್ ಬರ್ಬೋದು ಅಂತ. ಸೊ ಇವತ್ತಿನ ಒಂದು ರಿಕ್ವೆಸ್ಟ್ ಏನಂತಂದರೆ, ಕೆ ಇ ಅವರೇ ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈಸಿಯಾಗಿ ಮಾಡಿಕೊಡಿ. ಅದೇನೆಂದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು ಸ್ಯಾಟ್ಸ್ ನಂಬರ್ನ ಹಾಕಿದ ಮೇಲೆ ಈ ಒಬ್ಬ ವಿದ್ಯಾರ್ಥಿ ಏನಿದ್ದು ಸೊ ಕ್ಲಾಸ್ ನಂಬರ್ 5ರಿಂದ 10ನೇ ಕ್ಲಾಸ್ ತನಕ ಇದು ಶೋ ಆಯಿತು. ಈಗ 1 to 5 ನಾನು ಬರೀಬೇಕು, ಹೌದಾ? ಅಂದರೆ 1 to 5 ನಾನು ಸೆಲೆಕ್ಟ್ ಮಾಡಬೇಕು. ಸೊ 1 to 5 ನಾನು ಸೆಲೆಕ್ಟ್ ಮಾಡೋದಕ್ಕೆ ಹೋದಾಗ ನೋಡಿ, ಈಗ ಬೆಂಗಳೂರು ಸೌತ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಸ್ಟಡಿ ಕಾಲೇಜ್ದೊಳಗೆ 500s ಆಫ್ ಕಾಲೇಜಸ್ ಸ್ಕೂಲ್ಸ್ ವಿಲ್ ಬಿ ದೇರ್, ಹೌದಾ? ಇದಿಷ್ಟನ್ನು ನಾನು ಹೆಂಗೆ ಸೆಲೆಕ್ಟ್ ಮಾಡಬೇಕು? ಸೊ ಇದನ್ನು ಸೆಲೆಕ್ಟ್ ಮಾಡೋದಕ್ಕೆ ನನಗೆ 1 ತಾಸು ಬೇಕು. ಸೊ ಅದಕ್ಕಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇ, ಲಾಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಹೇಗೆ ಹೆಲ್ಪ್ ಮಾಡಿದರೆ ಅದೇ ರೀತಿ ಸಾಧ್ಯ ಆದರೆ ಈ ನಂಬರ್ ಏನಿದೆ ಮೊದಲು ಈಗೇನು ಸ್ಟಾರ್ಟ್ ಆಗ್ತಾಯಿದೆ 292001022253 ಈ ನಂಬರನ್ನು ರಿಮೂವ್ ಮಾಡಿ ಓನ್ಲಿ ಸ್ಕೂಲ್ ಹೆಸರನ್ನು ಹಾಕಿ, ಬೇಕಾದರೆ ಮುಂದೆ ಬ್ರ್ಯಾಕೆಟಲ್ಲಿ ನಂಬರ್ ಇರಲಿ. ಯಾಕಂದರೆ ಈ ನಂಬರಿನಿಂದ ಸ್ಕೂಲನ್ನು ಹುಡ್ಕೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕಂದರೆ ವಿದ್ಯಾರ್ಥಿಗಳ ಹತ್ತಿರ ಈ ನಂಬರ್ ಯಾವ ನಂಬರ್ ಅಂತಲೇ ಗೊತ್ತಿಲ್ಲ. ಈವನ್ ನನಗೂ ಕೂಡ ಗೊತ್ತಿಲ್ಲ. ಇದು UDIAS ಕೋಡ್ ಇರ್ಬೋದು ಅಥವಾ ಶಾಲೆಯ ಒಂದು ಸಂಖ್ಯೆ ಇರ್ಬೋದು. ಸೊ ಗೊತ್ತಿಲ್ಲ ಇದು ಏನಂಥೇಳಿ. ಬಟ್ ಈ ನಂಬರ್ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದೇನೆ ಈ ನಂಬರ್ ಮೂಲಕ ಈ ಸ್ಕೂಲನ್ನು ಹುಡುಕಬೇಕು ಅಂದರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇದೇ ಹುಡುಗಿಯದು PSBB ಲರ್ನಿಂಗ್ ಲೀಡರ್ಶಿಪ್ ಅಕಾಡೆಮಿ ಅಂತ ನಾನು ಹುಡುಕಬೇಕಾಗಿದೆ. ಸೊ ಇದನ್ನು ಒಂದು ಹುಡುಕಬೇಕು ಅಂತ ಅಂದರೆ ಇದರಲ್ಲಿ ಎಲ್ಲಿ ಅಂತ ನಾನು ಹುಡುಕ್ತಾ ಹೋಗಬೇಕು. ಯಾಕಂದರೆ ಇದು ಯಾವುದೂ ಕೂಡ ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಇಲ್ಲ. ಅಂದರೆ ವಿದ್ಯಾರ್ಥಿಗಳು ಇದನ್ನು ಹುಡುಕಬೇಕಾದ್ರೆ ಯಾವ ರೀತಿ ಇದನ್ನು ಸರ್ಚ್ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಯಾಕಂದರೆ ಬೆಂಗಳೂರು ಸೌತ್ ಅನ್ನೋ ಒಂದು ಡಿಸ್ಟ್ರಿಕ್ಕಲ್ಲಿ ನೋಡಿ 500s ಆಫ್ ಸ್ಕೂಲ್ಸ್ ಇವೆ. ಈ 500-600 ಸ್ಕೂಲ್ಗಳಲ್ಲಿ ಅಥವಾ ಕಾಲೇಜಸ್ಗಳಲ್ಲಿ ಸೊ ಇದು ಕಾಲೇಜು ಮಿಕ್ಸ್ ಇರ್ತದೆ, ಸ್ಕೂಲ್ ಕೂಡ ಮಿಕ್ಸ್ ಇರ್ತದೆ. ನನಗೆ ಬೇಕಾಗಿರೋಂಥ ಸ್ಕೂಲನ್ನು ಕಾಲೇಜನ್ನು ಹುಡುಕೋಕ್ಕೆ ಸಾಧ್ಯ ಆಗೋದಿಲ್ಲ. ಲಾಸ್ಟ್ ಇಯರ್ ಆದರೆ ಏನಾಗಿತ್ತು, ಸೊ ನಾವು ಡೈರೆಕ್ಟಾಗಿ ಇಲ್ಲಿ ಕರ್ಸರನ್ನು ಇಟ್ಟುಬಿಟ್ಟು PSBB ಅಂಥೇಳಿ ಟೈಪ್ ಮಾಡಿಬಿಟ್ರೆ ಆ ಸ್ಕೂಲ್ ಹೆಸರು ಬಂದುಬಿಡ್ತಿತ್ತು ಇಮಿಡಿಯೇಟ್ಲಿ. ಸೊ ಅಥವಾ ನಾವು ನಾರ್ತ್ ಹಿಲ್ಸ್ NORTH ಅಥವಾ SRI ಶ್ರೀ ಅಂತ ಟೈಪ್ ಮಾಡಿಬಿಟ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸ್ಕೂಲ್ ಬಂದುಬಿಡ್ತಿತ್ತು, ಆ್ಯಡ್ ಮಾಡೋದಕ್ಕೆ ಈಸಿ ಆಗ್ತಿತ್ತು. ಬಟ್ ಈ ವರ್ಷ ಏನಾಗಿಬಿಟ್ಟಿದೆ ಅಂದರೆ ಈ ಸ್ಕೂಲ್ ನೇಮನ್ನು ಮೊದಲು ಕೊಟ್ಟುಬಿಟ್ಟು UDIAS ಕೋಡ್ ಪ್ರಕಾರ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ದಯವಿಟ್ಟು KE ಅವರಿಗೆ ಈ ವಿಷಯ ತಲುಪಿದರೆ ನನ್ನ ರಿಕ್ವೆಸ್ಟ್ ಇಷ್ಟೇ, ವಿದ್ಯಾರ್ಥಿಗಳಿಗೆ ಈ ಒಂದು ನಿಟ್ಟಿನಲ್ಲಿ ಹೆಲ್ಪ್ ಮಾಡಿಕೊಡಿ. ಇಲ್ಲ ಅಂತಂದರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕೆ 3 to 4 hours ಬೇಕಾಗ್ತದೆ. ಸ್ಕೂಲನ್ನು ಹುಡುಕಿ ಅದನ್ನು ಸೆಲೆಕ್ಟ್ ಮಾಡಿ ಹಾಕೋದ್ರಲ್ಲೇ 1 ತಾಸು ಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ. ಸೊ ಅದಕ್ಕಾಗಿ ಅಥವಾ ಇದಕ್ಕಿಂತ ಬೇರೆ ಯಾವುದಾದ್ರೂ ಮೆಥಡ್ ಇದ್ದರೆ, ನನಗೂ ಮೆಥಡ್ ಗೊತ್ತಿದೆ, ಇಲ್ಲ ಅಂತ ಏನಿಲ್ಲ. ಈಗ ಇದರಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿರುವಂಥ ಸ್ಕೂಲೇ ನೀವು ಈ ಸೇಮ್ ಸ್ಕೂಲ್ ಕಲ್ತಿದ್ರೆ ಇದನ್ನೇ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ಆ್ಯಡ್ ಮಾಡಿಬಿಟ್ರೆ ಬಂದುಬಿಡ್ತದೆ. ಬಟ್ ದಟ್ ಈಸ್ ನಾಟ್ ದ ಕರೆಕ್ಟ್ ಮೆಥಡ್. ಯಾಕಂದರೆ ಇದನ್ನು ಸರ್ಚ್ ಮಾಡಿನೇ ನಾವು ಸ್ಕೂಲನ್ನು ಆ್ಯಡ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಆ ಒಂದು ಕಾರಣಕ್ಕೆ KE ಅವರಲ್ಲಿ ಮನವಿ ಇಷ್ಟೇ. ಸೊ ಇಷ್ಟೆಲ್ಲ ನೀಟಾಗಿ ಈ ವರ್ಷ ಮಾಡಿದರೆ ಇದು ಒಂದು ಸ್ಮಾಲ್ ಮಿಸ್ಟೇಕ್, ಅಂದರೆ ಮಿಸ್ಟೇಕ್ ಅಂತ ಹೇಳೋದಿಲ್ಲ ನಾನು, ಸ್ಮಾಲ್ ಹೆಲ್ಪ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ಸ್ಕೂಲನ್ನು ಹುಡುಕೋದಕ್ಕೆ ಈಸಿ ಆಗ್ತದೆ ಅಂತ ನನ್ನದೊಂದು ಅಭಿಪ್ರಾಯ. ಇದರ ಜೊತೆಗೆ ನನ್ನದು ಇನ್ನೊಂದು ರಿಕ್ವೆಸ್ಟ್ ಏನಿದೆ KE ಅವರಿಗೆ ಅಂತಂದರೆ, ಲಾಸ್ಟ್ ಇಯರ್ ತಾವು ಸ್ಟಾರ್ಟ್ ಮಾಡಿದ್ದ ಹಾಗೆ ಸೊ ಈ ವರ್ಷನೂ ಕೂಡ ಒಂದು ಕ್ಯಾಂಡಿಡೇಟ್ ಗ್ರೀವಿಯನ್ಸ್ ಪೋರ್ಟಲ್ ಅಂಥೇಳಿ ನೀವೊಂದು ಪೋರ್ಟಲನ್ನು ಅಟ್ಲೀಸ್ಟ್ ಒಂದು ಲಿಂಕನ್ನು ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿದರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಏನಾದರೂ ಬಂದರೆ ಅದರಲ್ಲಿ ಮೆಸೇಜ್ ಮಾಡಿಬಿಟ್ಟು ಸೊಲ್ಯೂಷನನ್ನು ಕಂಡುಕೊಳ್ಳೋದಕ್ಕೆ ಈಸಿ ಆಗ್ತದೆ ಅಂಥೇಳಿ ಒಂದು ಗ್ರೀವಿಯನ್ಸ್ ಪೋರ್ಟಲ್ ಲಿಂಕನ್ನು ಆದಷ್ಟು ಬೇಗ ನೀವು ಕೊಟ್ಟರೆ ಭಾಳ ಒಳ್ಳೆಯದು. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.